ನಮಸ್ಕಾರಪ್ಪ ಎಲ್ಲರಿಗೂ. ಇವಾಗ ನೋಡ್ರಿ ರಾತ್ರಿ 2:30 ಆಗೈತಿ. ಇವಾಗ ನಮ್ಮ ಮನೆಗೆ ನಮ್ಮ ಕನಸಿನ ಕಾರ ಬಂತು ನೋಡ್ರಿ. ಯಾಕಪ್ಪ ಕನಸಿನ ಕಾರ ಅಂದ್ರೆ ನಾವೀಗ 1-2 ತಿಂಗಳದಿಂದ ಹತ್ರ ಬ್ಲ್ಯಾಕ್ ಗಾಡಿ ಬೇಕಂತ ಹೇಳಿ ಹುಡ್ಕಾಕತ್ತಿದ್ದ. ಹಾಗಾಗಿ ಇವಾಗ ಮಾತ್ರ ಜಸ್ಟ್ ಬ್ಲ್ಯಾಕ್ ಕಾರ್ ಗಾಡಿ ಸಿಕ್ಕಿತ್ತು ನೋಡ್ರಿ. ಈಗ ಅದು ರಾತ್ರಿ 2:30 ಆಗಿತ್ತು. ಅವಾಗ ನಮ್ಮ ಮನೆಯವರು ನಮ್ಮ ಮಗ ತೊಗೊಂಡು ಬಂದರು ನೋಡ್ರಿ. ಹೆಂಗೈತಿ ಗಾಡಿ ಅಂತೇಳಿ ನೋಡಿ ಹೇಳ್ರಿ. ಈ ಕಾರ್ ಗಾಡಿ ತರಬೇಕಪ್ಪ ಅಂದ್ರೆ 2 ತಿಂಗಳದಿಂದ ಹುಡುಕಿ ಸಾಕಾಗಿತ್ತು ನೋಡ್ರಿ. ಯಾಕಪ್ಪ ಅಂದ್ರೆ ನಾವೇನು ಮಾಡಿದ್ದು ಅಂದ್ರೆ ಕೈಯಾಗಿದ್ದ ಗಾಡಿ ಕೊಟ್ಟ ಪಜ್ಜೆತ್ ಹಿಡ್ದಿದ್ದು ನೋಡ್ರಿ. ಮೊದಲ ನಾವು ಕಾರ್ ತೊಗೊಂಡು ಕೊಡಲಿಲ್ಲ, ಸಿಗ್ತಾವೆ ಬಿಡತ್ತೇಳಿ ಹಿಂಗೆ ಮಾಡಿದ್ದು ಅಲ್ರಿ. ಎಲ್ಲನೂ ಒಂದೊಂದು ಟೈಮ್ನಾಗ ಒಂದೊಂದರ ಬೆಲೆ ಗೊತ್ತಾಗ್ತೈತೆ ಅಂತಾರಲ್ರಿ. ಹಂಗೆ ನಮಗಿವಾಗ ಗಾಡಿ ಬೆಲೆ ಗೊತ್ತಾದ್ರಿ. ಯಾಕಪ್ಪ ಅಂತೀರಂದ್ರೆ ಗಾಡಿ ಕೊಟ್ಟಾದ್ಮೇಲೆ ನಮಗೆ ಗಾಡಿ ಜಲ್ದಿನ ಸಿಗಲಿಲ್ಲ ರೀ. ಹಾಗಾಗಿ ನಾವು ಎಲ್ಲೂ ಹೋಗಬೇಕು ಬರಬೇಕಂದ್ರೆ ಬಸ್ಸಿಗಂತೂ ಆಗಂಗಿಲ್ಲ ರೀ. ಯಾಕಂದ್ರೆ ಬಸ್ಸಿನ ಪರಿಸ್ಥಿತಿ ನಿಮಗೂ ಗೊತ್ತೈತಿ. ಹೀಗಾಗಿ ನಾವು ಕಾರಿಂದ ಎಲ್ಲಿ ಹೋಗೋಕ್ಕೂ ಬರೋಕ್ಕೂ ಆಗಲ್ದಾಗನ ಇಷ್ಟು ಪಜಿತಿ ಅದು ಅಂದ್ರೆ ಭಾಳ ಪಜಿತಿ ಅದು ಬಿಡ್ರಿ. ಕಾರ್ ಕೈಯಾಗಿಂದ ಕೊಟ್ಟ ಆಮೇಲೆ ಅಂತೂ ಇಂತೂ ಫೈನಲಿ ಒಟ್ಟು ನಾವು ಅಂದ್ಕೊಂಡಂಥ ಬ್ಲ್ಯಾಕ್ ಕ್ರೇಟಾ ಗಾಡಿ ಸಿಕ್ತು. ತಂದ ಗುರುವಾರ ದಿವಸನ ಇದನ್ನು ಪೂಜೆನೂ ಮಾಡಿಸಿದ್ದು ನೋಡ್ರಿ. ಇಲ್ಲಿಯೂ ಪೂಜೆ ಮಾಡಿಸಿದ್ವು, ಆಮೇಲೆ ಗುಡ್ಡಕ್ಕೆ ಹೋಗ್ಯನು ಪೂಜೆ ಮಾಡಿಸಿದ್ದು ನೋಡ್ರಿ. ನೀವು ಈ ಥರ ಏನಾರ ಪಜಿತಿ ಎಲ್ಲರೂ ಆಗಿರ್ತಾರೆ ಜೀವನದಾಗ, ಒಂದಿಲ್ಲ ಒಂದು ಥರದ ಪಜಿತಿ ಆಗಿರ್ತೈತಿ. ಯಾಕಂದ್ರೆ ಅದ್ರ ಬೆಲೆ ಗೊತ್ತಿಲ್ಲದ ನಾವು ಅದನ್ನು ನಿಷ್ಕಾಳಜಿ ಮಾಡಿರ್ತೇವೆ ನಾನು ಅದು ಹಾಗಾಗೇ ಬಿಟ್ಟಿರ್ತೈತಿ. ಆದ್ರೆ ಹುಡುಕೋದು ಮಾತ್ರ ಒಟ್ಟು 2 ತಿಂಗಳ ದಿನ ಆತ್ರಿ. ನಮ್ಮ ಮನೆಯವ್ರಾತು ನಮ್ಮ ಮಗ ಆಯ್ತು ದಿನ ಹುಡುಕುದ ಮಾಡ್ತಿದ್ರು. ಶೋರೂಮಕ್ಕೆ ಹೋದ್ರು ನಮಗೆ ಶೋರೂಮ್ದಾಗೂ ತರಬೇಕಂದು ಫೈನಲ್ ಆಗಿ ಆ ಶೋರೂಮ್ದಾಗ ಬ್ಲ್ಯಾಕ್ ಸಿಗಲಿಲ್ಲ ನೋಡ್ರಿ ನಮಗೆ. ಆಮೇಲೆ ಅದು ಚಾಕ್ಲೇಟಿ ಕಲರ್ ಒಳಗಿತ್ತು, ಲೈಟ್ ಚಾಕ್ಲೇಟಿ ಕಲರ್, ಅದು ನಮಗೆ ಲೈಕ್ ಆಗಲಿಲ್ಲ ರೀ. ಯಾಕಪ್ಪ ಅಂದ್ರೆ ಇವಾಗ ನನಗೆ ರಾಖಿ ಕಟ್ಟಕ್ಕೆ ತವ್ರ ಮನೆಗೆ ಹೋಗೋದಿತ್ತು. ಹಾಗಾಗಿ ಗಾಡಿದ ಅರ್ಜೆಂಟ್ ಭಾಳ ಇತ್ತು ನೋಡ್ರಿ. ಪೂಜೆ ಆದ ತಕ್ಷಣ ಎಲ್ಲರೂ ಟ್ರಯಲ್ ನೋಡಾಕತ್ತಿದ್ರು. ಎಲ್ಲರೂ ನೋಡಿ ನಮ್ಮ ಮೈದ್ನ ನನ್ನ ಮಗಳು ಎಲ್ಲ ಟ್ರಯಲ್ ಮಾಡಿ ಆಮೇಲೆ ನಾವು ಇವಾಗ ನಾನು ನಮ್ಮ ಮಗಳು ನಮ್ಮ ತಂಗಿ ನಮ್ಮ ಮನೆಯವರು ನನ್ನ ಮಗ ಸೇರ್ಕೊಂಡು ಗುಡ್ಡದ ಕಡೆ ಹೊಂಟು ನೋಡ್ರಿ. ಯಾಕಂದ್ರೆ ನಾವು ಗುಡ್ಡದಾಗ ಎಲ್ಲಮ್ಮನ ಗುಡ್ಡದಾಗನೂ ಪೂಜೆ ಮಾಡಿಸ್ತೇವೆ ನೋಡ್ರಿ. ಹೆಂಗಾಗತ್ತಿತ್ತು ಅಂದ್ರೆ ನಮ್ಮ ಗಾಡಿ ಹೆಂಗೆ ಹೊಂಟಿತ್ತಲ್ರಿ, ಹಂಗೆ ಎಲ್ಲರೂ ನಮ್ಮ ಗಾಡಿ ಕಡೆನೇ ಇತ್ತು ನೋಡ್ರಿ. ಯಾಕಪ್ಪ ಅಂದ್ರೆ ಮಾಲಿ ಒಂದು ದೊಡ್ಡದು ಹಾಕ್ಸಿದ್ದು, ಆಮೇಲೆ ಬ್ಲ್ಯಾಕ್ ಗಾಡಿಗೆ ಇಷ್ಟು ಲುಕ್ ಕಾಣಕತ್ತಿತ್ತಲ್ರಿ. ಸಖತ್ ಅಂದ್ರೆ ಸಖತ್ತಾಗಿ ಕಾಣಕತ್ತಿತ್ತು. ಗುಡ್ಡದಾಗನೂ ಇಷ್ಟು ಗದ್ಲಿತ್ತಲ್ರಿ, ಭಾಳ ಅಂದ್ರೆ ಭಾಳ ಗದ್ಲಿ. ಏನು ಬ್ಯಾಡ ಹೇಳ್ತಿರ್ಲಾರ್ದಷ್ಟ ಇತ್ತು ನಮ್ಮ ಗಾಡಿ. ಪೂಜೆಗಾಕತ್ತಿತ್ತು ಬಾಜುಕನ ನೋಡ್ರಿ ಜೋಗ ಹಾಕಾಕತ್ತಿದ್ದಾರೆ ನೋಡ್ರಿ. ಅದು ನಮ್ಮ ನಸೀಬ್ ಅಂದ್ಕೊಂಡು. ಯಾಕಪ್ಪ ಅಂದ್ರೆ ಅದು ಹಿಂಗೆ ಎಲ್ಲಮ್ಗಳು ಜೋಗ ಹಾಕೋದ ಭಾಳ ಲಕ್ಕಿ ನೋಡ್ರಿ. ನಾವು ಯಾವುದೋ ಕೆಲಸ ಮಾಡಬೇಕಾದ್ರೆ ಹಂಗಾಗಿ ಮತ್ತು ಮುಂದನ್ನು ಹೊಡ್ಡಲಿಗೆ ತುಂಬಿಸಾಕತ್ತಿದ್ರು. ಹಿಂಗಾಗಿ ಸ್ವಲ್ಪ ಕಾಣ್ಬೋದು ಬಾಜುಕ ಎಲ್ಲ ನನಗೆ ಒಳ್ಳೆಯದನ್ನ ಹಾಕೋತಕತ್ತೀನಿ ನೋಡ್ರಿ. ಹೀಗಾಗಿ ನಮ್ದು ಗಾಡಿ ಜರ್ನಿ ಹಿಂಗಿತ್ತು. ಏನು ಅಂದ್ರೆ ಫೈನಲಿ ಒಟ್ಟು ಗಾಡಿ ತಂದು ಮತ್ತು ಈ ಅಜ್ಜಾರು ಒಂದು ಮಾತು ಹೇಳಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ ಮನೆ ಹೆಣ್ಮಕ್ಳಿದ್ದವ್ರು ಯಾವಾಗಲೂ ತವ್ರ ಮನೆಗೆ ಒಳ್ಳೆಯದ ಬಯಸ್ತಾರೆ. ಎಲ್ಲಿತ್ತು ಯಾವಾಗಿದ್ರೂ ಎಷ್ಟು ವಯಸ್ಸಾದ್ರೂ ಅವರ ತವ್ರ ಮನೆಗೆ ಯಾವಾಗಲೂ ಒಳ್ಳೆಯದ ಬಯಸ್ತಾರೋ. ಎಲ್ಲರ 1000 ಒಬ್ಬರಿದ್ದವ್ರು ಮಾತ್ರ ಕೇಡು ಬಯಸ್ತಿರ್ತಾರೆ ತವ್ರ ಮನೆಗೆ ಅಂತ ಹೇಳಿ ಮನೆ ಹೆಣ್ಮಕ್ಳು ಅಂತೇಳಿ ಆಕೆ ಕೈಲಿ ಗಂಧ ಹಚ್ಚಿಸಿ 2 ಕೈಗೆ ಗಂಧ ಹಚ್ಚಿಸಿ ಅದನ್ನು ಕಾರ್ ಗಾಡಿ ಮೇಲೆ ಹಚ್ಚ ಮೂಡಿಸ್ಯಾರ ನೋಡ್ರಿ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವೇನು ಮಾಡಿದ್ವಿ ಅಂದ್ರೆ ಗುಡಿಗೆ ದರ್ಶನಕ್ಕೆ ಹೋದ್ವಿ ನೋಡಿ. ಅದು ದರ್ಶನಕ್ಕೆ ಹೋಗ್ಬೇಕಾರೆ ಇದು ಸವದತ್ತಿ ಮಂದಿಗತ್ತ ಇದು ಸಪ್ರೇಟ್ ಇರ್ತೈತಿ. ಆಮೇಲೆ ದುಡ್ಡು ಕೊಟ್ಟು ಹೋಗೋದು ಅದು ಬೇರೆ ಇರ್ತೈತಿ. ಒಳಗೆ ಮಾತ್ರ ಕ್ಯಾಮ್ರಾ ಅಲಾಗಿಲ್ಲ. ಹಿಂಗಿದ್ದಕ್ಕ ನಮ್ಮದು ಕ್ಯಾಮ್ರಾ ಆನ್ ಇತ್ತು ನೋಡ್ರಿ. ಆಮೇಲೆ ದರ್ಶನ ಮಾಡ್ಕೊಂಬಂದು ಹೊರಗಡೆ ಫೋಟೋ ತಕ್ಕೊಂಡು ನೋಡ್ರಿ.